ನಮಸ್ಕಾರ. ಇವತ್ತಿನ ದಿನ ಜುಲೈ ಮಾಸದ 2026ನೇ ತಿಂಗಳ ಕುಂಭರಾಶಿ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಕುಂಭರಾಶಿಯಲ್ಲಿ ಹುಟ್ಟಿದವರಿಗೆ ಜನ್ಮಸ್ಥ ರಾಹು ಇರೋದರಿಂದ ತುಂಬ ಭ್ರಮಿತರಾಗ್ತೀರಿ. ಮನೋವೈಕಲ್ಯತೆ ಜಾಸ್ತಿ ಆಗುತ್ತೆ, ಹಣಕಾಸಿನ ಬಗ್ಗೆ ಚಿಂತೆ ಜಾಸ್ತಿ ಆಗುತ್ತೆ, ಉದ್ಯೋಗದಲ್ಲಿ ನಿಮಗೆಲ್ಲೋ ಒಂದು ಕಡೆ ಕೊರತೆ ಅನ್ನುವಂಥದ್ದು ಕಾಣುತ್ತೆ ಮತ್ತು ಮಾಡುವಂಥ ಉದ್ಯೋಗದಲ್ಲಿ ಕೂಡ ಮನಸ್ಸು ತಾಗದೇ ಇರುವಂಥ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನನಗೆ ಕೆಲಸ ಬಿಟ್ಬಿಡಬೇಕು, ಬೇರೆ ಕೆಲಸ ಮಾಡಬೇಕು ಅನಿಸುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭ ಈ ರಾಶಿಯವರಿಗೆ ಉಂಟು. ಜೊತೆಗೆ ಎರಡನೇ ಶನಿ ಇರೋದರಿಂದ, ಸೆಕೆಂಡ್ ಆಫ್ ಶನಿ ಸಾಡೆ ಸತಿ ಪ್ರಭಾವ ಇರೋದರಿಂದ ಕೂಡ ನಿಮಗೆ ನಿಮ್ಮದೇ ಆದಂಥ ಒಂದು ನಿಜ ನಿರ್ಧಾರ ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಡಿವೆಲ್ ಮೈಂಡ್ ಅಂತ ಹೇಳ್ತೀವಿ, ಆ ಪ್ರಕಾರ ದ್ವಿಧಾಶಕ್ತಿಯಿಂದಾಗಿ ನಿಮ್ಮಲ್ಲಿ ನಿಮಗೆ ನಿಯಂತ್ರಣ ತಪ್ಪುವಂಥ ಸೂಚನೆ ಕೂಡ ಕಾಣ್ತಾ ಇದೆ. ಕುಂಭರಾಶಿಯವರು ಆದಷ್ಟು ನಿಮ್ಮ ಬಂಧು ಬಾಂಧವರಲ್ಲಿ ಸ್ವಲ್ಪ ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿ. ಯಾಕೆಂದರೆ ಕೊನೆ ಕಷ್ಟಕಾಲದಲ್ಲಿ ಅವರೇ ನಿಮಗೆ ಆಗುವಂಥ ಸೂಚನೆ ಇದೆ. ಈ ಮಾಸದಲ್ಲಿ ಅವ್ರ ಜೊತೆ ಒಳ್ಳೆಯ ಒಡನಾಟವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ಬೋದು. ಮತ್ತು ವ್ಯಾಪಾರ ವರ್ಗದಲ್ಲಿ ಇರ್ತಕ್ಕಂಥವರಿಗೆ ಗುರು ನಿಮಗೆ 6ನೇ ಮನೆಯಲ್ಲಿದ್ದರೂ ಸಹ ಖಂಡಿತ ವ್ಯಾಪಾರವನ್ನು ಪ್ರಾಪ್ತಿ ಮಾಡಿಕೊಡ್ತಾನೆ. ಯಾಕೆಂದರೆ ನವಮ ಭಾವದಲ್ಲಿರ್ತಕ್ಕಂಥ ಅಂದರೆ ಪಂಚಮಭಾವದಲ್ಲಿರ್ತಕ್ಕಂಥ ಸೂರ್ಯ ಅದು ನಿಮಗೆ ಉತ್ತಮವಾದ ಫಲ, ಮತ್ತು ಸಪ್ತಮದಲ್ಲಿರ್ತಕ್ಕಂಥ ಶುಕ್ರ ನಿಮ್ಮ ಸಹಪಾಠಿಗಳಲ್ಲಿ ಯಾರಾದರೂ ನಿಮ್ಮ ಜೊತೆಲಿ ಕೆಲಸ ಮಾಡ್ತಾಯಿದ್ದಾರೆ, ಪಾರ್ಟ್ನರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಥವಾ ಮಾಡಬೇಕು ಅಂತ ಯೋಚನೆ ಹಾಕ್ತಾ ಇದ್ದಾರೆ ಅಂದರೆ ಖಂಡಿತ ಶುಕ್ರನ ಪ್ರಭಾವದಿಂದ ಒಳ್ಳೆಯ ಫಲ ಸಿಗುತ್ತೆ. ಈ ಮಾಸದಲ್ಲಿ ನೀವು ಅಂದುಕೊಂಡ ಕಾರ್ಯನ ಯಶಸ್ವಿ ಮಾಡ್ತೀರಿ. ಸರ್ಕಾರಿ ನೌಕರಸ್ಥರಿಗೆ ಸೂರ್ಯನ ಬೆಂಬಲ ಖಂಡಿತವಾಗಿದೆ. ಅವರಿಗೆ ಬಡ್ತಿ ಆಗಬಹುದು, ಅಥವಾ ಹಣಕಾಸಿನ ಕೊರತೆಯಿಂದ ಮುಕ್ತರಾಗಬಹುದು, ಅಥವಾ ಇನ್ಕ್ರೀಸ್ ಆಗ್ಬೋದು. ಅವರಿಗೆ ಸ್ಥಾನ ಪಲ್ಲಟ ಅನ್ನುವಂಥದ್ದು ಕೂಡ ಆಗುವಂಥ ಯೋಗ ಇದೆ. ಅಂದರೆ ಟ್ರಾನ್ಸ್ಫರ್ ಕೂಡ ಆಗುವಂಥ ಯೋಗ ಇರುತ್ತೆ. ಇದರಿಂದಾಗಿ ನಿಮಗೆ ಅಲ್ಲಿ ನೆಮ್ಮದಿ ಅಂತ ಕಾಣ್ತೀರಿ. ಯಾವುದು ಕಿರಿಕಿರಿ ಇಲ್ಲದಂತೆ ಒಂದು ಉತ್ತಮವಾದ ಕ್ಷೇತ್ರ, ಹೊಸ ಒಂದು ವಾತಾವರಣದಲ್ಲಿ ನೀವು ಹೋಗುವಂಥ ಯೋಗ ಕೂಡ ಆಗುವಂಥ ಯೋಗ ಇದೆ. ಮುಖ್ಯವಾಗಿ ನಿಮ್ಮ ಆರೋಗ್ಯ, ಗುರು ಆರೋಗ್ಯದ ಕಡೆ ಗಮನ ಕೊಡಿ. ಯಾಕೆಂದರೆ ಉದರ ವ್ಯಾಧಿ ಅನ್ನತಕ್ಕಂಥ ಕಾಣ್ತಾ ಇದೆ. ಹಾಗಾಗಿ ಈ ಉದರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಆಹಾರ ವಿಹಾರಗಳನ್ನು ತಮ್ಮ ಕಂಟ್ರೋಲ್ ಇಟ್ಟುಕೊಳ್ಳಿ. ನಿದ್ರಾಭಂಗ ಬೇಡ. ಈ ಮಾಸದಲ್ಲಿ ಆದಷ್ಟು ತಾಳ್ಮೆಯಿಂದ ನೀವು ವರ್ತಿಸೋದ್ರಿಂದ ನಿಮ್ಮ ಕಾರ್ಯದಲ್ಲಿ ಜಯ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಈ ಕುಂಭರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.